19ನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಕ್ರಾಂತಿಕಾರಿ ಕರ್ತಾರ್ ಸಿಂಗ್ ಸರಭಾ ಅವರು 1896ರ ಮೇ 24ರಂದು ಲುಧಿಯಾನದಲ್ಲಿ ಜನಿಸಿದರು. ಭಗತ್ ಸಿಂಗ್ ಅವರು ಕರ್ತಾರ್ ಸಿಂಗ್ ಸರಭಾರನ್ನು ತನ್ನ ಗುರು ಎಂದು ಪರಿಗಣಿಸಿದ್ದರು. ಕರ್ತಾರ್ ಅವರ ತಂದೆ ಅವರು ಕೇವಲ 8 ವರ್ಷದವರಾಗಿದ್ದಾಗ ನಿಧನರಾದರು. ನಂತರ ಅವರನ್ನು ದಾದಾ ಬದನ್ ಸಿಂಗ್ ಬೆಳೆಸಿದರು. ಕರ್ತಾರ್ ತಮ್ಮ 16ನೇ ವಯಸ್ಸಿನಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ತೆರಳಿದ್ದರು. ಸ್ಯಾನ್ ಫ್ರಾನ್ಸಿಸ್ಕೋ ತಲುಪಿದ ನಂತರ ಅಲ್ಲಿ ವಾಸಿಸುತ್ತಿದ್ದ ಭಾರತೀಯರ ಶೋಚನೀಯ ಸ್ಥಿತಿಯ ಬಗ್ಗೆ ತಿಳಿದುಕೊಂಡರು. ಆ ನಂತರ ಅವರ ರಾಜಕೀಯ ಪ್ರಜ್ಞೆ ಜಾಗೃತವಾಯಿತು. ಲಾಲಾ ಹರದಯಾಳ್ ಅವರನ್ನು ಭೇಟಿಯಾದ ನಂತರ ಅವರು ಹಿಂದೂಸ್ತಾನ್ ಅಸೋಸಿಯೇಷನ್ ಆಫ್ ಪೆಸಿಫಿಕ್ ಕೋಸ್ಟ್ಗೆ ಸೇರಿದರು. ಈ ಸಂಘಟನೆಯ ಉದ್ದೇಶ ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆಯಾಗಿತ್ತು. ಸಂಸ್ಥೆಯ ವಿಚಾರಗಳನ್ನು ಜಗತ್ತಿನಾದ್ಯಂತ ಪಸರಿಸಲು ಪತ್ರಿಕೆಯೊಂದನ್ನು ಹೊರತರಲಾಯಿತು. ಅದರ ಹೆಸರು ಗದರ್ ಪತ್ರಿಕಾ. ಗದರ್ನ ಪಂಜಾಬಿ ಆವೃತ್ತಿಯ ಜವಾಬ್ದಾರಿಯನ್ನು ಕರ್ತಾರ್ ಸಿಂಗ್ ಸರಭಾ ಅವರಿಗೆ ನೀಡಲಾಯಿತು. ಗದರ್ ಪತ್ರಿಕೆ ಎಷ್ಟು ಜನಪ್ರಿಯವಾಯಿತು ಅಂದರೆ ಅದಕ್ಕಾಗಿ ಹೊಸ ಪಕ್ಷವನ್ನೇ ಸ್ಥಾಪಿಸಲಾಯಿತು ಮತ್ತು ಅದಕ್ಕೆ ಗದರ್ ಪಾರ್ಟಿ ಎಂದು ಹೆಸರಿಸಲಾಯಿತು. ಪಕ್ಷದ ರಚನೆಯ ನಂತರ ಕೆನಡಾ ಮತ್ತು ಅಮೆರಿಕದಲ್ಲಿ ವಾಸಿಸುವ ಭಾರತೀಯರು ತಮ್ಮ ಸೌಕರ್ಯಗಳನ್ನು ತೊರೆದು ಭಾರತದ ಸ್ವಾತಂತ್ರ್ಯವನ್ನು ಬೆಂಬಲಿಸಲು ಮನೆಗೆ ಹೋಗಬೇಕೆಂದು ನಿರ್ಧರಿಸಲಾಯಿತು. ಈ ಕರೆಯ ನಂತರ ಸುಮಾರು 8,000 ಭಾರತೀಯರು ಸಮುದ್ರ ಹಡಗುಗಳ ಮೂಲಕ ಭಾರತವನ್ನು ತಲುಪಿದರು. ಕರ್ತಾರ್ ಸಿಂಗ್ ಭಾರತಕ್ಕೆ ಬಂದಾಗ ಅವರು ಭಾರತವನ್ನು ಬಿಟ್ಟು ಬೇರೆಡೆ ಹೋಗಬೇಕು, ಇಲ್ಲದಿದ್ದರೆ ಅವರು ಸಿಕ್ಕಿ ಬೀಳುತ್ತಾರೆ ಎಂದು ಸಲಹೆ ನೀಡಲಾಯಿತು. ಆದರೆ ಅವರು ತನ್ನ ದಂಗೆಯನ್ನು ಮುಂದುವರೆಸಿದರು. ಕೆಲವೇ ದಿನಗಳಲ್ಲಿ ಕರ್ತಾರ್ ಸಿಂಗ್ ಮತ್ತು ಆತನ ಸಹಚರರು ಸಿಕ್ಕಿಬಿದ್ದರು. ಅವರೆಲ್ಲರ ವಿರುದ್ಧ ದೇಶದ್ರೋಹದ ಪ್ರಕರಣ ದಾಖಲಿಸಲಾಯಿತು. 1915ರ ನವೆಂಬರ್ 16ರಂದು ಕರ್ತಾರ್ ಸಿಂಗ್ ಸರಭಾ ಅವರನ್ನು ಲಾಹೋರ್ ಜೈಲಿನಲ್ಲಿ ಅವರ 6 ಸಹಚರರೊಂದಿಗೆ ಗಲ್ಲಿಗೇರಿಸಲಾಯಿತು. ಕರ್ತಾರ್ ಸಿಂಗ್ ಹುತಾತ್ಮರಾದರು. ಆದರೆ ಅವರು ಒಂದು ಕಿಡಿಯನ್ನು ಬಿಟ್ಟು ಹೋಗಿದ್ದರು. ಅದು ಭಗತ್ ಸಿಂಗ್ ರೂಪದಲ್ಲಿ ಜ್ವಾಲೆಯಾಯಿತು. ಗದರ್ ಪಕ್ಷದ ನಾಯಕರು ಭಾರತದಲ್ಲಿ ದೇಣಿಗೆ ಸಂಗ್ರಹಿಸುತ್ತಿದ್ದಾಗ ಭಗತ್ ಸಿಂಗ್ ಮನೆಗೆ ಭೇಟಿ ನೀಡಿದ್ದರು. ಈ ಸಮಯದಲ್ಲಿ ಭಗತ್ ಸಿಂಗ್ ಕರ್ತಾರ್ ಸಿಂಗ್ ಸರಭಾ ಎಂಬ ಹೆಸರನ್ನು ಮೊದಲ ಬಾರಿಗೆ ಕೇಳಿದ್ದರು. ಭಗತ್ ಸಿಂಗ್ ತನ್ನ ಕೊನೆಯ ದಿನಗಳವರೆಗೂ ಕರ್ತಾರ್ ಸಿಂಗ್ ಸರಭಾರ ಫೋಟೋವನ್ನು ತನ್ನ ಜೇಬಿನಲ್ಲಿ ಇಟ್ಟುಕೊಂಡು ತಿರುಗಾಡುತ್ತಿದ್ದರೆಂಬ ಅಂಶದಿಂದಲೇ ಭಗತ್ ಸಿಂಗ್ರ ಜೀವನದ ಮೇಲೆ ಅವರ ಪ್ರಭಾವ ಎಷ್ಟು ಆಳವಾಗಿತ್ತು ಎಂಬುದನ್ನು ಅಳೆಯಬಹುದು. 1971ರ ಮೇ 24ರಂದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿಯವರ ಧ್ವನಿಯಂತೆ ನಟಿಸಿದ್ದ ವಂಚಕರು SBIಗೆ 60 ಲಕ್ಷ ರೂಪಾಯಿ ವಂಚಿಸಿದ್ದರು. ಈ ಪ್ರಕರಣವನ್ನು ದಿ ನಾಗರ್ವಾಲಾ ಕೇಸ್ ಎಂದು ಕರೆಯಲಾಗುತ್ತದೆ. 1971ರ ಮೇ 24ರ ಬೆಳಗ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸಂಸದ್ ಮಾರ್ಗದ ಶಾಖೆ ಪ್ರಾರಂಭವಾಗಿ ಕೇವಲ 45 ನಿಮಿಷಗಳು ಕಳೆದಿದ್ದವು. ಆಗ ಬ್ಯಾಂಕ್ಗೆ ಒಂದು ಕರೆ ಬಂದಿತ್ತು. ಕ್ಯಾಷಿಯರ್ ವೇದ್ ಪ್ರಕಾಶ್ ಮಲ್ಹೋತ್ರಾ ಫೋನ್ ತೆಗೆದುಕೊಂಡರು. ಆ ಕಡೆಯಿಂದ ಮಾತನಾಡುತ್ತಾ ಇದ್ದ ವ್ಯಕ್ತಿ ತಾನು ಪ್ರಧಾನಮಂತ್ರಿಯ ಪ್ರಧಾನ ಕಾರ್ಯದರ್ಶಿ PN ಹಕ್ಸರ್ ಎಂದು, ತಾನು ಪ್ರಧಾನಿ ಕಾರ್ಯಾಲಯದಿಂದ ಮಾತನಾಡುತ್ತಿದ್ದೇನೆ ಎಂದು ಹೇಳಿದ. ಬಾಂಗ್ಲಾದೇಶದಲ್ಲಿ ರಹಸ್ಯ ಕಾರ್ಯಾಚರಣೆಗೆ ಪ್ರಧಾನಿಗೆ 60 ಲಕ್ಷ ರೂಪಾಯಿ ಬೇಕು ಎಂದು ವೇದ್ ಪ್ರಕಾಶ್ಗೆ ಆತ ಹೇಳಿದ. ಮಲ್ಹೋತ್ರಾ ಅವರು ಬ್ಯಾಂಕ್ನಿಂದ 60 ಲಕ್ಷ ರೂಪಾಯಿಗಳನ್ನು ತೆಗೆದುಕೊಂಡು ಪಾರ್ಲಿಮೆಂಟ್ ಸ್ಟ್ರೀಟ್ನಲ್ಲಿ ನಿಂತಿರುವ ವ್ಯಕ್ತಿಗೆ ಕೊಡುವಂತೆಯೂ ಸೂಚಿಸಲಾಯಿತು. ಇದಲ್ಲದೆ ಆ ವ್ಯಕ್ತಿ ಮಲ್ಹೋತ್ರಾ ಅವರಿಗೆ ಸ್ವತಃ ಪ್ರಧಾನಿಯವರೊಂದಿಗೆ ಮಾತನಾಡುವಂತೆ ಹೇಳಿದ. ಕೆಲವು ಸೆಕೆಂಡುಗಳ ನಂತರ ಮಹಿಳೆಯೊಬ್ಬರು ಮಲ್ಹೋತ್ರಾ ಅವರಿಗೆ, ಈ ಹಣವನ್ನು ತೆಗೆದುಕೊಂಡು ನೀವೇ ಬೈಬಲ್ ಭವನಕ್ಕೆ ಬನ್ನಿ, ಅಲ್ಲಿ ಒಬ್ಬ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗುತ್ತಾನೆ ಮತ್ತು ನೀವು ಅವನಿಗೆ ಹಣವನ್ನು ಹಸ್ತಾಂತರಿಸಿ ಎಂದರು. ಕ್ಯಾಷಿಯರ್ ವೇದ್ ಪ್ರಕಾಶ್ ಮಲ್ಹೋತ್ರಾ ಹಾಗೆಯೇ ಮಾಡುತ್ತಾರೆ. ಆದರೆ ರಸೀದಿ ಪಡೆಯಲು ಪ್ರಧಾನಿ ಕಚೇರಿಗೆ ಹೋದಾಗ ಅವರು ಮೋಸ ಹೋಗಿರುವುದು ಗೊತ್ತಾಗಿತ್ತು. ಇದಾದ ಬಳಿಕ ಪೊಲೀಸರಿಗೆ ದೂರು ನೀಡಲಾಗಿತ್ತು. ಪೊಲೀಸರು ಕಾರ್ಯಾಚರಣೆಗೆ ಇಳಿದರು ಮತ್ತು ಆರೋಪಿ ರುಸ್ತಮ್ ಸೊಹ್ರಾಬ್ ನಾಗರ್ವಾಲಾ ಸಿಕ್ಕಿಬಿದ್ದ. ಹಣವೂ ಪತ್ತೆಯಾಗಿತ್ತು. 1971ರ ಮೇ 27ರಂದು ನಾಗರ್ವಾಲಾ ನ್ಯಾಯಾಲಯದಲ್ಲಿ ತನ್ನ ಅಪರಾಧವನ್ನು ಒಪ್ಪಿಕೊಂಡ ಮತ್ತು 4 ವರ್ಷಗಳ ಜೈಲು ಶಿಕ್ಷೆಗೆ ಗುರಿಯಾದ. ಆದರೆ ಆತ 1972ರ ಮಾರ್ಚ್ನಲ್ಲಿ ಹೃದಯಾಘಾತದಿಂದ ನಿಧನನಾದ. ನಾಗರ್ವಾಲಾ ಸಿಕ್ಕಿಬಿದ್ದರೂ ಕೂಡ ಈ ಪ್ರಕರಣವು ಬ್ಯಾಂಕ್ ಮತ್ತು PMO ಎರಡರಲ್ಲೂ ಉತ್ತರ ಸಿಗದ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿತ್ತು. ಪ್ರತಿ ವರ್ಷ ಮೇ 24ರಂದು ಉತ್ತರ ಪ್ರದೇಶದ ವಾರಣಾಸಿ ನಗರದ ಜನ್ಮದಿನವನ್ನು ಆಚರಿಸಲಾಗುತ್ತದೆ. ಆದರೆ ಮೇ 24ರಂದು ವಾರಣಾಸಿ ನಗರದ ಜನ್ಮದಿನವನ್ನು ಆಚರಿಸುವುದಕ್ಕೆ ಯಾವುದೇ ಇತಿಹಾಸ ಇಲ್ಲ. 1956ರಲ್ಲಿ ಗೆಜೆಟಿಯರ್ನಲ್ಲಿ ವಾರಣಾಸಿ ನಗರದ ಅಧಿಕೃತ ಹೆಸರನ್ನು ನೋಂದಾಯಿಸಿದ ದಿನ ಇದಾಗಿದೆ. ಈ ಮೊದಲು ವಾರಣಾಸಿಯ ಹೆಸರು ನಿಶ್ಚಿತವಾದದ್ದಾಗಿರಲಿಲ್ಲ. ಕೆಲವರು ಇದನ್ನು ಬನಾರಸ್ ಎಂದು, ಇನ್ನು ಕೆಲವರು ಇದನ್ನು ಕಾಶಿ ಎಂದು ಕರೆಯುತ್ತಿದ್ದರು. ಕಾಶಿ ಆರಂಭ ಅಥವಾ ಅಂತ್ಯವಿಲ್ಲದ ನಗರ, ಶಿವನ ತ್ರಿಶೂಲದ ಮೇಲೆ ನಿಂತಿದೆ ಎಂದು ನಂಬಲಾಗಿದೆ.
ಹಾಗೆಯೇ ಬಾಬಾ ವಿಶ್ವನಾಥ ಧಾಮ ಕಾರಿಡಾರ್ ಪ್ರಪಂಚದಾದ್ಯಂತ ಈ ನಗರದ ಖ್ಯಾತಿಯನ್ನು ಹೆಚ್ಚಿಸಿದೆ. ಪ್ರತಿ ವರ್ಷ ದಾಖಲೆಯ ಭಕ್ತರು ಬಾಬಾನ ದರ್ಶನ ಪಡೆಯಲು ಕಾಶಿಗೆ ಆಗಮಿಸುತ್ತಿದ್ದಾರೆ. ವಾರಣಾಸಿ ನಗರವನ್ನು ಪ್ರಾಚೀನ ಕಾಲದಲ್ಲಿ ಅವಿಮುಕ್ತ್, ಆನಂದವನ್, ರುದ್ರವಸ್ ಎಂಬ ಹೆಸರುಗಳಿಂದ ಕರೆಯಲಾಗ್ತಾ ಇತ್ತು. ಇದರ ಉಲ್ಲೇಖವು ಪುರಾಣಗಳು ಸೇರಿದಂತೆ ಇತರ ಧಾರ್ಮಿಕ ಗ್ರಂಥಗಳಲ್ಲಿ ಕಂಡುಬಂದಿದೆ. 1954 ಮೇ 24ರಂದು ಪರ್ವತಾರೋಹಿ ಬಚೇಂದ್ರಿ ಪಾಲ್ ಉತ್ತರಾಖಂಡದ ಉತ್ತರಕಾಶಿಯಲ್ಲಿ ಜನಿಸಿದರು. ಅವರು 1984ರಲ್ಲಿ ತಮ್ಮ ಹುಟ್ಟುಹಬ್ಬದ ಒಂದು ದಿನ ಮೊದಲು ಇತಿಹಾಸವನ್ನು ಸೃಷ್ಟಿಸಿದ್ದರು. ಬಚೇಂದ್ರಿ ಪಾಲ್ ಅವರು 1984 ಮೇ 23ರಂದು ವಿಶ್ವದ ಅತಿ ಎತ್ತರದ ಶಿಖರವಾದ ಮೌಂಟ್ ಎವರೆಸ್ಟ್ ಅನ್ನು ಏರಿದ ಭಾರತದ ಮೊದಲ ಮಹಿಳೆ ಮತ್ತು ವಿಶ್ವದ 5ನೇ ಮಹಿಳೆ ಎನಿಸಿಕೊಂಡರು. ಬಚೇಂದ್ರಿ ಪಾಲ್ ಬಾಲ್ಯದಿಂದಲೂ ಅಧ್ಯಯನ ಮತ್ತು ಕ್ರೀಡೆಯಲ್ಲಿ ಮುಂದಿದ್ದರು. ಎವರೆಸ್ಟ್ ಅನ್ನು ಏರಿದ ಬಚೇಂದ್ರಿಯವರ ಕುಟುಂಬ ಸದಸ್ಯರಿಗೆ ಆಕೆ ಪರ್ವತಾರೋಹಿಯಾಗುವುದು ಇಷ್ಟವಿರಲಿಲ್ಲ. ಆದರೆ ಅವರ ಒತ್ತಾಯಕ್ಕೆ ಮಣಿದ ಅವರ ಕುಟುಂಬವು ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ಗೆ ಸೇರಲು ಅವರಿಗೆ ಒಪ್ಪಿಗೆ ನೀಡಿತು. 1984ರಲ್ಲಿ ಭಾರತವು ಎವರೆಸ್ಟ್ ಏರಲು ಒಂದು ಅಭಿಯಾನವನ್ನು ಪ್ರಾರಂಭಿಸಿತು. ಈ ತಂಡದಲ್ಲಿ ಬಚೇಂದ್ರಿ ಪಾಲ್ ಹೊರತುಪಡಿಸಿ 11 ಮಂದಿ ಪುರುಷರು ಮತ್ತು 5 ಮಂದಿ ಮಹಿಳೆಯರು ಇದ್ದರು. ತಂಡವು ಮೇ ಆರಂಭದಲ್ಲಿ ತನ್ನ ಅಭಿಯಾನವನ್ನು ಪ್ರಾರಂಭಿಸಿತು. ಅನೇಕ ಕಷ್ಟಗಳನ್ನು ಎದುರಿಸಿ ಈ ದಿನವೇ ಬಚೇಂದ್ರಿ ಪಾಲ್ ಎವರೆಸ್ಟ್ ತುದಿಯನ್ನು ತಲುಪಿದರು ಮತ್ತು ಇತಿಹಾಸದ ಪುಟಗಳಲ್ಲಿ ತಮ್ಮ ಹೆಸರನ್ನು ಸುವರ್ಣಾಕ್ಷರಗಳಲ್ಲಿ ನೋಂದಾಯಿಸಿದರು. ಅವರಿಗೆ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. 1994 ಮೇ 24ರಂದು ನ್ಯೂಯಾರ್ಕ್ನ ವಿಶ್ವ ವಾಣಿಜ್ಯ ಕೇಂದ್ರ ಕಟ್ಟಡದ ಪಾರ್ಕಿಂಗ್ ಸ್ಥಳದಲ್ಲಿನ ಸ್ಫೋಟದ ಪ್ರಕರಣದಲ್ಲಿ 4 ಭಯೋತ್ಪಾದಕರಿಗೆ ಶಿಕ್ಷೆ ವಿಧಿಸಲಾಯಿತು. 1993ರ ಫೆಬ್ರವರಿ 26ರಂದು ಸ್ಫೋಟಕಗಳನ್ನು ತುಂಬಿದ ಟ್ರಕ್ ಅನ್ನು ವರ್ಲ್ಡ್ ಟ್ರೇಡ್ ಸೆಂಟರ್ ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಲಾಯಿತು. ಬಳಿಕ ಆ ಟ್ರಕ್ನಲ್ಲಿ ಭಾರೀ ಸ್ಫೋಟ ಸಂಭವಿಸಿತ್ತು. ಈ ಸ್ಫೋಟದಲ್ಲಿ 6 ಜನರು ಸಾವನ್ನಪ್ಪಿದರು ಮತ್ತು ಸುಮಾರು 1,000 ಜನರು ಗಾಯಗೊಂಡರು. ಆ ಉಗ್ರರು ಪಾಕಿಸ್ತಾನಕ್ಕೆ ಸಂಬಂಧಪಟ್ಟವರಾಗಿದ್ದರು. 2001ರ ಸೆಪ್ಟೆಂಬರ್ 11ರಂದು ಕೂಡ ನ್ಯೂಯಾರ್ಕ್ನಲ್ಲಿರುವ ವಿಶ್ವ ವಾಣಿಜ್ಯ ಕೇಂದ್ರದ ಮೇಲೆ ದಾಳಿ ನಡೆಸಲಾಯಿತು. ಇದು ಮಾನವ ಇತಿಹಾಸದಲ್ಲಿ ಅತಿ ದೊಡ್ಡ ಭಯೋತ್ಪಾದಕ ದಾಳಿ ಎಂದು ಪರಿಗಣಿಸಲ್ಪಟ್ಟಿದೆ. ಈ ದಾಳಿಯಲ್ಲಿ 93 ದೇಶಗಳ ಸುಮಾರು 3,000 ಜನರು ಸಾವನ್ನಪ್ಪಿದ್ದರು. ಈ ದಾಳಿಯ ನಂತರ ಅಲ್ ಖೈದಾ ಮುಖ್ಯಸ್ಥ ಒಸಾಮಾ ಬಿನ್ ಲ್ಯಾಡನ್ ಅನ್ನು ತೊಡೆದುಹಾಕಲು ಅಮೆರಿಕ ವಾಗ್ದಾನ ಮಾಡಿತ್ತು ಮತ್ತು ಅದನ್ನು ಪೂರೈಸಿತು. 2011ರ ಮೇ 2ರಂದು ಪಾಕಿಸ್ತಾನದಲ್ಲಿ ಅಡಗಿದ್ದ ಲಾಡೆನ್ನನ್ನು ಅಮೆರಿಕ ಕೊಂದು ಹಾಕಿತ್ತು.